ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ 7 ಡೇಸ್ ಚಾಲೆಂಜಲ್ಲಿ ಡೇ ಟು ಡೇ ಡಯಟ್ ಹೇಗೆಲ್ಲ ಮಾಡಿದೆ, ಏನು ನೆನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಕಡಿಮೆ ಆಗಿದ್ದೀನಿ, ಫುಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ, ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಮುಂದಿನ ಡಯಟ್ಗೋಸ್ಕರ ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಇನ್ನು ಇವತ್ತಂತೂ ಮಾರ್ನಿಂಗ್ ಎದ್ದಿದ ತಕ್ಷಣವೇ ವೆಯ್ಟ್ ಚೆಕ್ ಮಾಡಿಕೊಂಡು ಬಿಸಿನೀರಿನ ಜೊತೆಗೆ ನನ್ನ ಒಂದು ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಒಂದು ವೀಕ್ ಫುಲ್ಲೂ ಅದೇ ಥರ ಇರುತ್ತೆ. ಇನ್ನು ನಿನ್ನೆ ಬಂದುಬಿಟ್ಟು ನನ್ನ ವೆಯ್ಟು 71.150 ಇತ್ತು ಆ್ಯಂಡ್ ಇವತ್ತು ಬಂದುಬಿಟ್ಟು ನನ್ನ ವೆಯ್ಟು 71.50 ಗ್ರಾಮ್ಸ್. ಅಂದರೆ ನಿನ್ನೆಗೂ ಇವತ್ತಿಗೂ 100 ಗ್ರಾಮ್ ಕಡಿಮೆ ಆಗಿದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಎಲ್ಲೋ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಓಕೆ. ನನಗೆ ಅದೇ ಹೇಳಿದ್ನಲ್ಲ, ನೆಂಟ್ರ ಮನೆಗೆ ಹೋಗಿದ್ದೆ, ಸ್ವಲ್ಪ ಅದು ಇದು ತಿಂದಿದ್ದೆಲ್ಲ ನಂಗೆ ಡೌಟ್ ಇತ್ತು, ಎಲ್ಲಿ ವೆಯ್ಟ್ ಮತ್ತೆ ಜಾಸ್ತಿ ಆಗಿಬಿಟ್ಟಿರ್ತೀನೋ ಏನು ಅಂತ. ಗಾಡ್ಸ್ ಗ್ರೇಸ್ ನನಗೆ ಕರೆಕ್ಟಾಗಿ 100 ಗ್ರಾಮು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ. ಇನ್ನು ಇದಾದಮೇಲೆ ಬೆಳಗ್ಗೆ ಒಂದು 2ರಿಂದ 2.5 ಲೋಟ ಬಿಸಿ ನೀರು ಕುಡಿತೀನಿ. ಆವಾಗಲೇ ತೋರಿಸ್ದಂಗೆ 2 ಲೋಟ ಕುಡಿತೀನಿ ಆ ಒಂದು ಲೋಟದಲ್ಲಿ. ಅದಾದಮೇಲೆ ಕರೆಕ್ಟಾಗಿ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬಂದಮೇಲೆ ಕರೆಕ್ಟಾಗಿ 9 ಗಂಟೆಗೆ ನಾನಿವತ್ತು ಆಪಲ್ ಸೈಡರ್ ವಿನಿಗರ್ ತೊಗೊತಾ ಇದ್ದೀನಿ. ಅದು ಮದರ್ ಆಗಿರಬೇಕು, ತುಂಬ ಒಳ್ಳೆಯದು. ಇದು ತಗೊಳ್ಳೋದ್ರಿಂದ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಅದರ ಮೇಲೇ ಬರೆದಿದ್ದಾರೆ ನೋಡಿ, ನಿಮಗೆ ವೆಯ್ಟ್ ಮ್ಯಾನೇಜ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಡೈಜೆಷನ್ಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಡೈಜೆಷನ್, ನಮಗೇನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೇನೋ, ಜೀರ್ಣಶಕ್ತಿ ಕಡಿಮೆ ಇದ್ರೇನೋ, ಸೊ ಇದು ಕುಡಿಯೋದ್ರಿಂದ ನಮ್ಮ ಮೆಟಬಾಲಿಕ್ ರೇಟ್ ಅನ್ನೋದು ಚೆನ್ನಾಗಿ, ಅಂದರೆ ನಮ್ಮನ್ನು ಪುಷ್ ಮಾಡೋದಕ್ಕೆ ಒಂದು ಇದಿರುತ್ತೆ, ಆ ಒಂದು ಇದು ಚೆನ್ನಾಗಿದಾಗುತ್ತೆ. ಮೆಟಬಾಲಿಸಮ್ ಅನ್ನೋದು ಬಾಡಿಯಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಯಾವಾಗಲೇ ಆಗಲಿ ಆಪಲ್ ಸೈಡರ್ ವಿನಿಗರ್ನ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಮಾತ್ರ ತೊಗೋಬೇಡಿ. 1 or 2 ಗ್ಲಾಸಸ್ ವಾಟರ್ ಕುಡಿದು ಒಂದು 1/2 ಅವರ್ ಆದಮೇಲೆ ಅಥವಾ ಒಂದು ಅರ್ಧ ಗಂಟೆ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಆಪಲ್ ಸೈಡರ್ ವಿನಿಗರ್ನ 1 ಲೋಟದ ನೀರಿಗೆ ಹಾಕ್ಕೊಂಡು ಕುಡಿಬೇಕು. ಇದು ಕಂಟಿನ್ಯೂಸ್ ಆಗಿ 1 ವರ್ಷ 2 ವರ್ಷ ಆ ಥರ ಎಲ್ಲ ತೊಗೋಬಾರ್ದು. ಜಸ್ಟ್ 2 ಮಂತ್ಸ್ ತೊಗೋಬೇಕು, ಮತ್ತು 1 ಮಂತ್ ಗ್ಯಾಪ್ ಬಿಡಬೇಕು, ಮತ್ತು 2 ಮಂತ್ಸ್ ತೊಗೋಬೇಕು. ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದೆ ಅಂತಂದ್ಬಿಟ್ಟು ಯಾವಾಗಂದ್ರೆ ಅವಾಗ ಕುಡಿಯೋದು, ಹೆಂಗಂದ್ರೆ ಹಂಗೆ ಕುಡಿಯೋದೆಲ್ಲ ಮಾಡಬಾರ್ದು. ಓಕೆ, ಯಾವಾಗಲೇ ಆಗಲಿ ಖಾಲಿ ಹೊಟ್ಟೆಲಿ ಬೆಳಗ್ಗೆ ತೊಗೊಂಡಾಗ ಮಾತ್ರ ನೀವು 1 or 2 ಗ್ಲಾಸಸ್ ವಾಟರ್ ಕುಡಿದಾದ್ಮೇಲೆ, ಅದು ನಿಮ್ಮ ಇಷ್ಟ, ಬಿಸಿನೀರು ತೊಗೊಂಡಿರ್ತೀರೋ ಇಲ್ಲ ತಣ್ಣೀರು ತೊಗೊಂಡಿರ್ತೀರೋ, ಹೆಂಗಾದರೂ ಆಗಲಿ 1-2 ಗ್ಲಾಸ್ ನೀರು ಕುಡಿದ್ಬಿಟ್ಟು ಆಮೇಲೆ ನೋಡಿ ಇಷ್ಟೇ 1 ಟೇಬಲ್ ಸ್ಪೂನಷ್ಟು ಆಪಲ್ ಸೈಡರ್ ವಿನಿಗರ್ ಹಾಕ್ಕೊಂಡು ಅದಕ್ಕೆ ಬಿಸಿ ನೀರು ಮಿಕ್ಸ್ ಮಾಡ್ಕೊಂಡು, ಉಗುರು ಬೆಚ್ಚಗೆ ನೀರಾದರೂ ಸಾಕು, ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಚೆನ್ನಾಗಿರುತ್ತೆ. ಡೇ ಫುಲ್ ಡಯಟ್ ಮಾಡೋದಕ್ಕೆ ಒಂಥರ ಒಳ್ಳೆ ಹುಮ್ಮಸ್ಸಿರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿನೇ ಇದು ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಡೇಸಲ್ಲಿ, ಬಟ್ ನಿಮ್ಗೆ ಅದು ರೂಢಿ ಆಗಿಬಿಡ್ತು, ಅದರ ಒಂದು ಬೆನಿಫಿಟ್ ನಿಮ್ಗೆ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಇದನ್ನು ಬಿಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ, ಒಳ್ಳೇದಿದು. ಆಮೇಲೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಯಾರಿಗಾದರೂ ಇದ್ದರೆ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಓಕೆನಾ? ಕೆಲವ್ರಿಗೆ ಸೆಟ್ ಆಗುತ್ತೆ, ಕೆಲವ್ರಿಗೆ ಸೆಟ್ ಆಗಲ್ಲ. ಎಲ್ರಿಗೂ ಸೆಟ್ ಆಗಬೇಕು ಅನ್ನೋದು ಕೂಡ ಏನಿರಲ್ಲ. ಯಾರಿಗೆ ಸೆಟ್ ಆಗುತ್ತೋ ಅಂಥವ್ರು ಮಾತ್ರ ತಗೊಳ್ಳಿ. ಓಕೆನಾ? ಇದನ್ನು ತೊಗೊಂಡ್ಮೇಲೆ ನಿಮ್ಗೇನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಬ್ಲೋಟಿಂಗ್ ಆ ಥರ ಆದರೆ ಖಂಡಿತವಾಗ್ಲೂ ನೀವು ಸ್ಟಾಪ್ ಮಾಡಿ. ಓಕೆನಾ? ಇನ್ನು ಇಲ್ಲಿ ಬಂದುಬಿಟ್ಟು ಬೆಳಗ್ಗೆ ನಾನಿವತ್ತು ನನ್ನ ಒಂದು ಓವರ್ ನೈಟ್ ಚಿಯಾ ಸೀಡ್ಸ್ ಪುಟ್ಟಿಂಗು ನೆನೆಸ್ಕೊಂಡಿಲ್ಲ. ಯಾಕೆ ಅಂತಂದರೆ ನನಗೆ ಮುಂದಿನ ದಿನವೇ ಗೊತ್ತಿತ್ತು ನಾಳೆ ನಾನ್ ವೆಜ್ ಮಾಡೋಣ ಅಂತ. ಹಂಗಾಗಿ ಮಾರ್ನಿಂಗ್ ಒಂದು 9:30 ಆ ಟೈಮ್ಗೆ 1 ರೊಟ್ಟಿ, ಒಳ್ಳೆ ಚಿಕನ್, ಸೂಪರ್ ಟೇಸ್ಟಿಯಾಗಿರೋಂಥ ಚಿಕನ್ ಗ್ರೇವಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಎಷ್ಟು ಸೂಪರಾಗಿತ್ತು ಅಂತಂದರೆ ಇವತ್ತು ನಾನು ನಿಮ್ಗೆ ತೋರಿಸಿದ್ದಕ್ಕಿಂತ ಮತ್ತೆ ಅಷ್ಟು ಡಬಲ್ ಹಾಕ್ಕೊಂಡು ತಿಂದಿದ್ದೀನಿ ಚಿಕನ್ ಪೀಸಸ್ಸು, ಅಷ್ಟು ಇಷ್ಟ. ಆಮೇಲೆ ಅನ್ಕೋಬೋದು ಏನು ಇವರು ಎಷ್ಟೆಲ್ಲೋ ತಿಂತಾರ ಅಂತ. ಚಿಕನ್ ಒಳ್ಳೆಯದೇ, ಆದಷ್ಟು ಚಿಕನ್ನು ನಾನ್ ವೆಜ್ಜಲ್ಲಿ ಚಿಕನ್ ಚೆನ್ನಾಗಿ ತೊಗೋಬೋದು. ಫಿಶ್ ನನಗೆ ಮಾಡೋಕ್ಕೆ ಬರೋಲ್ಲ ಸ್ನೇಹಿತರೆ, ಮಾಡಿದ್ರೆ ಕೂಡ ಯಾವಾಗಲೂ ರೇರಾಗಿ ಒಂದು 6 ಮಂತ್ಸ್ಗೋ 3 ಮಂತ್ಸ್ಗೋ ಒನ್ಸ್ ಮಾಡಿದಾಗ ಇಷ್ಟಪಟ್ಟು ತಿಂತೀನಿ. ಅದನ್ನೆಲ್ಲ ನಾನೇ ಕ್ಲೀನ್ ಮಾಡಿ, ಅದು ನೀಚು ವಾಸನೆ ಜಾಸ್ತಿ ಇರುತ್ತೆ ಫಿಶ್ಶು ಮಾತ್ರ. ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು, ಬಟ್ ನಾನು ತೊಗೊಳ್ಳಲ್ಲ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟೇ ನಂದು ಅದು ಸ್ನೇಹಿತರೆ. ಇನ್ನು ಅದಾದಮೇಲೆ ಒಂದು ಫುಲ್ ನ್ಯಾಪ್ ಆಗಿಬಿಟ್ಟಿದ್ದೆ ಇವತ್ತು. ಯಾಕೆ ಅಂತಂದರೆ ಒಂದು ಸ್ವಲ್ಪ ಯಾಕೋ ಒಂಥರ ನಿದ್ದೆ ಮಂಪ್ರ. ಯಾಕಂತಂದರೆ ಈ 2-3 ಡೇಸಲ್ಲಿ
ನನಗೆ ನೆಗಡಿ ಆದಾಗಲೇ ನನ್ನ ಹಸ್ಬೆಂಡ್ಗೂ ಕೂಡ ನೆಗಡಿ ಆಗಿಬಿಟ್ಟಿತ್ತು. ಅವ್ರಿಗೂ ಪಾಪ ಫುಲ್ ಹುಷಾರು ತಪ್ಪಿಬಿಟ್ಟಿದ್ರು. ಅವ್ರು ಈಗ ಇನ್ನೂ ರಿಕವರ್ ಆಗ್ತಿದ್ದಾರೆ. ನಾನು 1 ಆರ್ 2 ಡೇಸಲ್ಲಿ ರಿಕವರ್ ಆಗಿಬಿಟ್ಟೆ. ಸೊ ಹಂಗಾಗಿ ಅವರು ಒಂದು 3-4 ಡೇಸಿಂದ ಮನೆಯಲ್ಲೇ ಇದ್ದರು. ಮಕ್ಕಳಿಗೆ ನ್ಯೂ ಇಯರ್ಗೆ ರಜಾ ಇತ್ತು. ಅದಕ್ಕೆ ಮುಂಚೆ ಏನೇನಕ್ಕೋ 2 ಡೇಸ್ ರಜಾ ಎಲ್ಲ ಇತ್ತು. ಈ ಸಂಡೇ ಹೋಗಿದ್ದು ಬಂದಿದ್ದು. ಈ ಇದರಲ್ಲಿ ನನಗೆ ಸ್ವಲ್ಪ ಇದ್ದು ರೂಢಿ ಆಗಿಬಿಟ್ಟು ಮಾತಾಡ್ಕೊಂಡು ಸಡನ್ನಾಗಿ ಒಬ್ಬಳೇ ಮನೇಲಿ ಇರೋಷ್ಟರೊಳಗಡೆ ಏನಾಯಿತು, ಸ್ವಲ್ಪ ಮಂಪ್ರ ಥರ ಇತ್ತು. ಸೊ ಹಾಗಾಗಿನೇ ನಾನೇನು ಮಾಡಿದೆ, ಒಂದು ಒಳ್ಳೆ ನ್ಯಾಪ್ ಹಾಕ್ದೆ. ಮಾತ್ರ ಒಂದು 3 ಅವರ್ಸ್ ನಿದ್ದೆ ಮಾಡಿರ್ತೀನ. 3 ಅವರ್ಸ್ ಏನಿರಲ್ಲ, ಒಂದು 1-2 ಅವರ್ಸ್, 1.5-2 ಅವರ್ಸ್ ನ್ಯಾಪ್ ಹಾಕಿರ್ತೀನಿ. ಸೊ ನಿದ್ದೆ ಮಾಡಿ ಎದ್ದು ಇನ್ನು ಬೆಳಗ್ಗೆ ಹೆವಿ ತಿಂದ್ಬಿಟ್ಟಿದ್ದೆ. ಚಿಕನು, ರೊಟ್ಟಿ ಒಂದೇ ತೊಗೊಂಡಿದ್ದು, ಬಟ್ ಚಿಕನ್ ಚೆನ್ನಾಗಿ ತೊಗೊಂಡಿದ್ನಲ್ವ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ನನಗೆ ಹೆವಿ ತಿನ್ನಬೇಕು ಅನ್ನಿಸ್ಲೇ ಇಲ್ಲ, ಪ್ರಾಮಿಸು. ಸೊ ಹಂಗಾಗಿ ನಾನು ಏನು ಮಾಡಿದೆ, 1-2 ಮೊಟ್ಟೆಗೆ ಉಪ್ಪು ಖಾರ ಹಾಕ್ಕೊಂಡು ತಿಂದು, ಅದಾದಮೇಲೆ ಒಂದು 4-5 ಖರ್ಜೂರ, ಒಣ ಖರ್ಜೂರ ತೊಗೊಂಡು, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂತಂದರೆ ನನಗೆ ಯಾವಾಗಾದರೂ ಏನಾದರೂ ಕ್ರೇವಿಂಗ್ ಆಗಿಬಿಡ್ತು ಅಂತಂದರೆ ಡಬ್ಬದಲ್ಲಿ ಕೈ ಹಾಕ್ಬಿಟ್ಟು 1 or 2 ಅಂಜೂರನೋ, ಇಲ್ಲ ಜಾಸ್ತಿ ತಿನ್ನೋದು ಅಂಜೂರ, 2 ಇಲ್ಲ ಅಂದರೆ ಖರ್ಜೂರ, ಒಂದು 4-5 ತೊಗೊಂಡು ತಿನ್ಕೊಂಡು ಕೆಲಸ ಮಾಡ್ಕೊಬಿಡ್ತೀನಿ. ಇವತ್ತಂತೂ ಝೀರೋ ಕೆಲಸ, ಏನೂ ಮಾಡೋಕ್ಕಾಗಿಲ್ಲ. ಬಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂತಂದರೆ ಈಗ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ನೋಡಿ ಅಲ್ಲಿ ಇಲ್ಲೆಲ್ಲ ಕಸ್ಟಮರ್ ಎಲ್ಲ ಬಂದು ಕೊಟ್ಬಿಡ್ತಾರೆ. ಪಾಪ ಇರೋದು 2 ಸೋಫಾ, ಆ ಚೇರುಗಳ ಮೇಲೆ ಎಲ್ಲನೂ ತುಂಬಿಸಿಟ್ಬಿಟ್ಟಿರ್ತೀನಿ. ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಬ್ಲೌಸಸ್ ಬಂದಿದೆ. ನಾಳೆಯಿಂದ ಯಥಾ ಪ್ರಕಾರ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟೆಲ್ಲ ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಇದು 1-2 ಮೊಟ್ಟೆ ತಿಂದು, ಖರ್ಜೂರ ಒಂದು ಸ್ವಲ್ಪ ತಿಂದಾದಮೇಲೆ ಕರೆಕ್ಟಾಗಿ ಒಂದು 4:15 ಒಂದು 5 ಗಂಟೆ ಆ ಟೈಮ್ಗೆ ಗ್ರೀನ್ ಟೀ ತೊಗೊಂಡೆ ಸ್ನೇಹಿತರೆ. ಗ್ರೀನ್ ಟೀ ಅಂತೂ ತುಂಬಾ ಒಳ್ಳೆಯದು. ತುಂಬ ಜನ ಹೇಳ್ತಾರೆ, ಅಯ್ಯೋ ಗ್ರೀನ್ ಟೀ ಕುಡಿಯೋದ್ರಿಂದ ಏನು ವೆಯ್ಟ್ ಲಾಸ್ ಆಗುತ್ತಾ, ವೆಯ್ಟ್ ಲಾಸ್ ಏನಾಗಲ್ಲ ಅಂತ. ಬಟ್ ನಿಮ್ಮ ಒಂದು ಹೊಟ್ಟೆ ಹಸಿವನ್ನು ನೀಗಿಸುತ್ತೆ. ಒಂದು ಟೀ ಕಾಫಿ ಕ್ರೇವಿಂಗ್ಸ್ ಯಾರ್ಯಾರಿಗಿದೆಯೋ ಆ ಟೈಮಲ್ಲಿ ನೀವು ಇದನ್ನು ತೊಗೊಂಡಿದ್ದೆ ಆದರೆ ನಿಮಗೆ ಆ ಸ್ವೀಟ್ ಕ್ರೇವಿಂಗ್ ಹೋಗುತ್ತೆ. ನಿಜ ಹೇಳ್ತೀನಿ, ಇದು ಕುಡಿಯೋಕ್ಕೆ ಆಗದಿರೋಷ್ಟು ಏನೂ ಇಲ್ಲ ಸ್ನೇಹಿತರೆ. ಈವನ್ ಆ್ಯಪಲ್ ಸೈಡರ್ ವಿನಿಗರ್ ಆಗಿರ್ಬೋದು, ಗ್ರೀನ್ ಟೀ ಆಗ್ಬೋದು, ಬ್ಲ್ಯಾಕ್ ಕಾಫಿ ಆಗಿರ್ಬೋದು, ಬ್ಲ್ಯಾಕ್ ಟೀ ಆಗಿರ್ಬೋದು, ನೀವು ರೂಢಿ ಮಾಡ್ಕೋಬೇಕಷ್ಟೇ. ನಿಜ ಹೇಳ್ತೀನಿ, ಪ್ರತಿಯೊಂದೂ ನಮಗೆ ಅವೆಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನೆಲ್ಲ ಬಿಟ್ಬಿಟ್ಟು ನಮಗೆ ಯಾವುದು ಕೆಟ್ಟದಿರುತ್ತೋ ಅದನ್ನೇ ತೊಗೊಂಡು ನಮ್ಮ ಒಂದು ಆರೋಗ್ಯನ ಕೆಡಿಸ್ಕೊಳ್ಳೋದು, ನಮ್ಮ ಲೈಫ್ ಸ್ಟೈಲು, ಅದರಿಂದ ಫಸ್ಟು ನಮಗೆ ವೆಯ್ಟ್ ಗೈನ್ ಆಗೋದ್ರಿಂದ ಚೇಂಜ್ ಆಗೋದೇ ನಮ್ಮ ಒಂದು ಹೆಲ್ತ್ಗೆ ನಮ್ಮ ಲೈಫ್ ಸ್ಟೈಲು. ಸೋಮಾರಿತನ ಇದೇ ಥರ ಇರುತ್ತೆ. ಸೋಮಾರಿತನ ಅದರಿಂದ ಆಮೇಲೆ ಏನು ಮಾಡೋಕ್ಕಾಗ್ದಿರ ಡಿಪ್ರೆಷನ್ ಅಂತ ಏನೇನೋ ಹೆಸರಿಲ್ದಿರೋ ಕಾಯಿಲೆಗಳೆಲ್ಲನೂ ನಮ್ಮಲ್ಲಿ ಬಂದು ಸೇರ್ಕೊಬಿಡುತ್ತೆ. ಸೊ ಹಾಗಾಗಿ ಇನ್ನು ಇದಾದಮೇಲೆ ನಾನು ಗಂಜಿ ತೊಗೊಂಡೆ ಸ್ನೇಹಿತರೆ. ಇಲ್ಲಿ ಗಂಜಿ ಬಂದುಬಿಟ್ಟು ನನಗೆ, ಅಮ್ಮನಿಗೆ, ಅದಾದಮೇಲೆ ನಮ್ಮ ಮನೆಯವ್ರಿಗೆ 3 ಜನಕ್ಕೂ. ಇವಾಗಂತೂ ನಾನು ಗಂಜಿ ಮಾಡಿದಾಗಿಂದ ನೆನ್ನೆ ಮಾತ್ರ ಅಮ್ಮ ಯಾಕೋ ಬೇಡ ಅಂದರು. ಅದೇ ಅಲ್ಲಿಗೆ ಹೋಗ್ಬೇಕಿತ್ತಲ್ಲ ರಿಲೇಟಿವ್ ಮನೆಗೆ. ಸೊ ಸ್ವಲ್ಪ ಕುಡಿದು ಸುಮ್ಮನೆ ಆಗಿಬಿಟ್ರು, ಬೇಡಮ್ಮ ನನಗೆ ಅಂತ. ಬಟ್ ಯಾವಾಗಲೂ ಅಷ್ಟೇ, ಈಗ ಈ ಗಂಜಿ ಪೌಡ್ರ್ ಮಾಡಿದಾಗಿಂದ ಕಂಟಿನ್ಯೂಸ್ ಆಗಿ ನಾನು ಅಮ್ಮ ಇಬ್ಬರು ತೊಗೊತಾ ಇದ್ದೀವಿ. ಸೊ ಅಮ್ಮ ಕೂಡ 69 ಇದ್ದಿದ್ದು ಮೊನ್ನೆ ಚೆಕ್ ಮಾಡಿದಾಗ 66.5ಗೆ ಬಂದಿದ್ದಾರೆ. ತುಂಬ ಖುಷಿ ಆಗೋಯ್ತು. ಅಮ್ಮ ಕೂಡ 3-3.5 kg ಕಡಿಮೆ ಆಗಿದ್ದಾರೆ. ಅಂದರೆ ಅಮ್ಮ ಹೇಳಿದ್ದೀನಲ್ಲ ಫಸ್ಟೇ, ಸ್ಲೋ ಆಗಿ ಹೆಲ್ದಿಯಾಗಿ ಸ್ವಲ್ಪ ವೆಯ್ಟ್ ಅನ್ನೋದು ಲಾಸ್ ಆಗ್ತಾ ಇದ್ದಾರೆ. ಇನ್ನು ಸಾಯಂಕಾಲ ನನ್ನ ಒಂದು ಡಿನ್ನರ್ ಗಂಜಿ ಜೊತೆಗೆ ಮುಗೀತು. ಇನ್ನು ಇದು ನಾರ್ಮಲ್ ಮಕ್ಕಳಿಗೆ ಮೊಟ್ಟೆ ಪಲ್ಯ ಮಾಡಿಕೊಟ್ಟಿದ್ದೆ. ಸೊ ನಾನು 2 ಟೇಬಲ್ ಸ್ಪೂನಷ್ಟು ಟೇಸ್ಟ್ ನೋಡಿದೆ, ತಿಂದೆ ಅಷ್ಟೇ ಸ್ನೇಹಿತರೆ. ಸೊ ಇಷ್ಟೇ ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ಸೊ ಈ ವ್ಲಾಗಲ್ಲಿ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ, ದಯವಿಟ್ಟು ಬೈಕೋಬೇಡಿ. ಯಾಕೆಂತಂದರೆ ಇವತ್ತು ನನ್ನ ಒಂದು ಸೋಮಾರಿತನದಿಂದ ನಾನು ಹಿಂಗೋ ಅಂದ್ಕೊಂಡಂಗೆ ಇದ್ದೀನಿ. ಸೊ ಹಂಗಾಗಿನೇ ನಾಳೆಯಿಂದ ಯಥಾ ಪ್ರಕಾರ ನಾಳೆ ನನಗಂತೂ ಎಕ್ಸ್ಪೆಕ್ಟೇಷನ್ ಇದೆ, ತುಂಬ ಒಳ್ಳೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಸೂಪರಾಗಿ ರಿಸಲ್ಟ್ ಸಿಗುತ್ತೆ ಅನ್ನೋ ಹೋಪ್ ಅಂತೂ 100% ಇದೆ. ನಿಜ, ನಾಳೆ ನೀವು ತಮ್ಮನೇಲಿ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ, ಓಕೆ ಅಕ್ಕನಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ. ಸೊ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ, ಅಷ್ಟು ಒಳ್ಳೆ ಇದು ಕೂಡ ಇದೆ. ಆಗಲೇ ನಾನು ನಾಳೆಗೋಸ್ಕರ ಚಿಯಾ ಸೀಡ್ಸ್ ಪುಡಿಂಗ್ ಕೂಡ ನೆನೆಸಿಟ್ಟಿದ್ದೀನಿ. ಸೊ ಅದನ್ನು ನಾಳೆ ವ್ಲಾಗಲ್ಲಿ ಫುಲ್ ರೆಸಿಪಿ ಜೊತೆಗೆ, ಫುಲ್ ಡೇ ವ್ಲಾಗ್ ಜೊತೆಗೆ
ಫುಲ್ ಡೇ ವೆಯ್ಟ್ ಲಾಸ್ ಚಾಲೆಂಜ್ ಹೆಂಗೆಲ್ಲ ಮಾಡಿದೆ ಏನು ಅನ್ನೋದ್ರ ಜೊತೆಗೆ ನಾಳೆ ಕೂಡ ಸಿಗ್ತೀನಿ ಸ್ನೇಹಿತರೆ. ನೀವೆಲ್ಲ ಹೇಗೆಲ್ಲ ಡಯಟ್ ಮಾಡ್ತಾಯಿದ್ದೀರಾ, ಈ ಇಯರ್ ನೀವು ಏನೇ ಆಗಲಿ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಓಕೆ, ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.